ಈ ಬಜೆಟ್ನಲ್ಲಿ ಏನೂ ಇಲ್ಲ, ಇದು ಬಿಗ್ ಬಂಡಲ್ ಬಜೆಟ್ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ದಾಖಲೆಯ ಬಜೆಟ್ ಅಂತ ಸಾಲದ ಬಜೆಟ್ ಅನ್ನು ಮಂಡನೆ ಮಾಡಿಬಿಟ್ಟಿದ್ದಾರೆ. ಸಾಲ ನೋಡ್ರಿ ಎಷ್ಟು ಮಾಡಿದ್ದಾರೆ ಇವರು ಅಂತ ಕೇಳಿದ್ದಾರೆ. ಕೆಲವು ಸಮುದಾಯಗಳ ಓಲೈಕೆ ನೀತಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಅನುಸರಿಸಲಾಗಿದೆ. ಬಜೆಟ್ನಲ್ಲಿ ಯಾವುದೇ ಹೊಸ ಘೋಷಣೆಗಳು ಇಲ್ಲ, ಎಲ್ಲ ಖಾಲಿ ಖಾಲಿ ಅಂತಿದ್ದಾರೆ. ಹಳೆಯದನ್ನೇ ತಿಪ್ಪೆ ಸಾರಿಸುವಂತಹ ಕೆಲಸ ಮಾಡಿದ್ದಾರೆ. ಕುಡುಕರಿಂದ ಹಣ ವಸೂಲಿಗೆ ಮುಂದಾಗಿದ್ದಾರೆ ಅಂತ ಮದ್ಯಪ್ರಿಯರಿಗೆ ಶಾಕ್ ಕೊಡೋದಕ್ಕೆ ಹೊರಟಾಗಿರುವಂತಹ ವಿಚಾರವನ್ನ ಬಿಜೆಪಿ ಕೂಡ ಹೇಳ್ತಾ ಇದೆ. ಬಿಜೆಪಿಗೆ ಅನುಕಂಪ ಬರ್ತಾ ಇದೆ ಮದ್ಯಪ್ರಿಯರ ಬಗ್ಗೆ, ಸರ್ಕಾರಕ್ಕೆ ಬರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 16ನೇ ಬಜೆಟ್, ಹಣಕಾಸು ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ 16ನೇ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ನಲ್ಲೂ ದಾಖಲೆ, ಸಾಲ ಮಾಡೋದ್ರಲ್ಲೂ ದಾಖಲೆ. 16 ಬಜೆಟ್ ಮಂಡಿಸಿದ ಪ್ರಖ್ಯಾತಿಯೂ ಅವ್ರದ್ದೇ, ಅತಿ ಹೆಚ್ಚು ಸಾಲ ಮಾಡಿದ ಕುಖ್ಯಾತಿಯೂ ಅವ್ರದ್ದೇ. ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಹೋಗಿದೆ. ಸಿರಿಗೆರೆ ಸ್ವಾಮೀಜಿಯವರು ಬಿಸಿಲು ಬೆಳದಿಂಗಳು ಅಂಥೇಳಿ ಒಂದು ಲೇಖನ ಬರೀತಾರೆ. 2016ನೇ ಇಸ್ವಿನಲ್ಲಿ ಒಂದು ಲೇಖನ ಬರೆದಿದ್ರು, ಊದೋ ಶಂಕ ಕೊಡೋ ಶಂಕ ಅಂತ. ಊದೋ ಶಂಕ ಕೊಡಬೇಕಾಗಿಲ್ಲ, ಏನಾದ್ರು ಕೇಳಿದ್ರೆ ಇನ್ನಷ್ಟು ಕೇಳು, ಇನ್ನಷ್ಟು ಕೇಳು ಅಂತ ಹೇಳುತ್ತೆ. ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ 16ನೇ ಬಜೆಟನ್ನು ಕರ್ನಾಟಕದ ಜನತೆಯ ಮುಂದೆ ಇಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಈ ಬಜೆಟನ್ನು ನೋಡಿದರೆ ಅವರಿಗೆ ದಣಿವಾಗಿಬಿಟ್ಟಿದೆ. ಅವ್ರಿಗೂ ಕೂಡ ಈ ಬಜೆಟನ್ನು ಮಂಡನೆ ಮಾಡೋಕ್ಕೆ ಯಾವುದೇ ಉತ್ಸಾಹ ಅವರಲ್ಲಿ ಉಳಿದಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಯಾವುದೇ ಹೊಸ ವಿಚಾರಗಳನ್ನು, ರಾಜ್ಯವನ್ನು ಹೊಸ ದಿಕ್ಸೂಚಿ ಕೊಟ್ಟು ಮುಂದುವರಿಯುವಂಥ ಯಾವುದೇ ಯೋಜನೆಗಳು ಕಂಡು ಬರ್ತಾ ಇಲ್ಲ. ಈ ಬಜೆಟ್ನ ವರ್ಣನೆ ಮಾಡಲಿಕ್ಕೆ ಕನ್ನಡ ಅಕ್ಷರಮಾಲೆಯಲ್ಲಿ ಶಬ್ದಗಳಿಲ್ಲ. 4 ಲಕ್ಷ ಕೋಟಿಯ ಬಜೆಟ್ ಗಾತ್ರ ಇದೆ. 1,16,000 ಕೋಟಿ ರೂಪಾಯಿ ಹೊಸದಾಗಿ ಸಾಲವನ್ನು ತಗೊಂಡಾರೆ. ಈ ಸಾಲ ತೀರ್ಸೋದು ಹೆಂಗೆ? ಈ ಸಾಲದ ಬಡ್ಡಿ ತೀರ್ಸೋದು ಹೆಂಗೆ? ಕೇವಲ ಒಂದೇ ಒಂದು ಮಟ್ಟಕ್ಕೆ ಅನುದಾನವನ್ನು ನೀಡ್ಯಾರ ಇಡೀ ರಾಜ್ಯದೊಳಗೆ. ಬೇರೆ ಯಾವ ಮಟ್ಟಕ್ಕೂ ಅನುದಾನವನ್ನು ನೀಡಿಲ್ಲ. ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ 6 ಪೇಜ್ಗಳನ್ನು ಮೀಸಲಿಟ್ಟಾರೆ ಮುಖ್ಯಮಂತ್ರಿಗಳು. ಇದೊಂದು ಪವಿತ್ರ ರಂಜಾನ್ ತಿಂಗಳಲ್ಲಿ ಇದೊಂದು ರಂಜಾನ್ ಬಜೆಟ್. ನೀರಾವರಿ 1 ರೂಪಾಯಿ ಯಾವ ಯೋಜನೆಗೆ ಮೆನ್ಷನ್ ಮಾಡ್ತೀವಿ ಅನ್ನೋದಿಲ್ಲ. ನಿರ್ಜೀವ ಬಜೆಟು. ಈ ಬಜೆಟ್ನಲ್ಲಿ ಜೀವ ಇಲ್ಲ. ಪಶುಸಂಗೋಪನೆ ಇಲಾಖೆಗೆ ಖಾಲಿ ಚಂಬು. ನಾನು ಏನೇನು ನಮ್ಮ ಅವಧಿನಲ್ಲಿ ಸ್ಕೀಮ್ ಮಾಡಿದ್ದೀವಿ, ಎಲ್ಲ ಸ್ಕೀಮು ಬಂದು. ಜಿಲ್ಲೆಗೆ ಒಂದು ಗೋಶಾಲೆಗೆ ಬಜೆಟ್ ಇಲ್ಲ. ಕಸಾಯಿಖಾನ ಅತಿ ಸ್ಪೀಡಿಂದ ನಡೀತಾ ಇದೆ.